ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಜೆಪಿ ಮುಖಂಡನ ಮನೆಗೆ ನುಗ್ಗಿ ದಾಂಧಲ್ಯ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಪ್ರತಿಷ್ಠಿತ ಬಿಲ್ಡರ್ ಬಿಜೆಪಿ ಮುಖಂಡನ ವಿರುದ್ಧವೇ ಎಫ್ಐಆರ್ ದಾಖಲಾಗ್ತಾ ಇದೆ. ಕೋರ್ಟ್ ಆದೇಶದಂತೆ ಬಿಲ್ಡರ್ ಜಿತೇಂದ್ರ ಕೊಟ್ಟಾರಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇರೋದು. ಈತನ ಮನೆಗೆ ನುಗ್ಗಿ ದಾಂಧಲೆ ಮಾಡಲಾಗಿದೆ ಅನ್ನೋದು ಆರೋಪ ಆಗಿತ್ತು. ಬಟ್ ಈಗ ನೋಡಿದ್ರೆ ಇವ್ರ ಮೇಲೆನೆ ಎಫ್ಐಆರ್ ದಾಖಲಾಗಿದೆ, ಅದು ಕೂಡ ಕೋರ್ಟ್ನ ಆದೇಶದಂತೆ. ಏನಿದು ಏನಾಗಿದೆ? 2024 ಅಕ್ಟೋಬರ್ನಲ್ಲಿ ಮಂಗಳೂರಿನಲ್ಲಿ ನಡೆದಿದ್ದಂಥ ಘಟನೆ ಇದು. ಕೊಡಿಯಾಲ್ ಬೈಲ್ನ ಜಿತೇಂದ್ರ ಮನೆಗೆ ನುಗ್ಗಿ ಇಬ್ಬರಿಂದ ದಾಂಧಲೆ ಮಾಡಲಾಗಿತ್ತು. ಪ್ರಕರಣ ಸಂಬಂಧ ಇಬ್ಬರು ಯುವಕರನ್ನ ಬಂಧಿಸಿದ್ರು ಪೊಲೀಸರು. ಸೊ NSUI ಕಾರ್ಯಕರ್ತರಾದ ತನುಷ್ ಶೆಟ್ಟಿ, ಅಂಕಿತ್ ಶೆಟ್ಟಿಯನ್ನು ಬಂಧಿಸಲಾಗಿತ್ತು. ತನುಷ್ ಶೆಟ್ಟಿ, ಅಂಕಿತ್ ಕಾರನ್ನ ಓವರ್ಟೇಕ್ ಮಾಡಿದ್ದ ಜಿತೇಂದ್ರ. ಇದೇ ಕೋಪದಲ್ಲಿ ಜಿತೇಂದ್ರ ಕೊಟ್ಟಾರಿ ಮನೆಗೆ ನುಗ್ಗಿ ಗಲಾಟೆ ಮಾಡಲಾಗಿತ್ತು ಅನ್ನೋ ಆರೋಪ. ಎಫ್ಐಆರ್ ಅನ್ನು ದಾಖಲಿಸಿ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ರು ಬರ್ಕೆ ಪೊಲೀಸರು. ಇದೀಗ 1.5 ವರ್ಷದ ಬಳಿಕ ಜಿತೇಂದ್ರ ವಿರುದ್ಧವೂ ಕೂಡ ಎಫ್ಐಆರ್ ಆಗಿದೆ. ಜಿತೇಂದ್ರ ವಿರುದ್ಧ ಕೋರ್ಟ್ನಲ್ಲಿ ಖಾಸಗಿ ದೂರನ್ನ ದಾಖಲಿಸಿದ್ದ ತನುಷ್, ಜಿತೇಂದ್ರ ಕೊಟ್ಟಾರಿ ಪಿಸ್ತೂಲ್ ತೋರಿಸಿ ಕೊಲೆ ಬೆದರಿಕೆ ಹಾಕಿದ್ದ ಆರೋಪ. ಎಫ್ಐಆರ್ ದಾಖಲಿಸೋಕೆ ಮಂಗಳೂರಿನ 6ನೇ JMFC ಕೋರ್ಟ್ ಆದೇಶ ಹೊರಡಿಸಿದೆ. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಜಿತೇಂದ್ರ ಕೊಟ್ಟಾರಿ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿರೋದು. ನೋಡಿ, ಇದು 2024 ಪ್ರಕರಣ ಆಗಿತ್ತು. ಮನೆಗೆ ನುಗ್ಗಿ ದಾಂಧಲೆಯನ್ನ ಮಾಡಲಾಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಡಲಾಗಿತ್ತು. ಅದಕ್ಕೆ ಎಫ್ಐಆರ್ ಕೂಡ ದಾಖಲಾಗಿತ್ತು. ಆದರೆ ಇದೀಗ ಇವ್ರ ವಿರುದ್ಧವೇ ಎಫ್ಐಆರ್ ದಾಖಲಾಗಿದೆ. ಕಾರಣ ಪಿಸ್ತೂಲನ್ನು ತೋರಿಸಿ ಬೆದರಿಕೆ ಹಾಕುವಂಥ ಕೆಲಸವನ್ನ ಮಾಡಲಾಗಿದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಇದೀಗ ಕೇಳಿ ಬರ್ತಾ ಇರೋದು. ಸೊ ಕೋರ್ಟ್ ಮುಖಾಂತರವಾಗಿ ಆದೇಶವನ್ನ ನೀಡಲಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಪ್ರಕರಣದ ಡೀಟೇಲ್ಸ್. ನೀತಿ ಹೌದು, 2024 ಪ್ರಕರಣ ಬಹಳ ದೊಡ್ಡ ಮಟ್ಟಿನಲ್ಲಿ ಸದ್ದು ಸುದ್ದಿಯನ್ನ ಮಾಡಿತು. ಯಾಕಂದ್ರೆ ಒಂದು ಕಡೆಯಿಂದ ಓರ್ವ NSUI ನ ಮುಖಂಡ, ಇನ್ನೊಂದು ಕಡೆಯಿಂದ ಓರ್ವ ಬಿಜೆಪಿ ಮುಖಂಡ ಸಹಿತ ಪ್ರತಿಷ್ಠಿತ ಬಿಲ್ಡರ್ ಆಗಿರುವಂತ ಜಿತೇಂದ್ರ ಕೊಟ್ಟಾರಿ ಅನ್ನುವಂಥವರು ಒಂದು ದೂರನ್ನ ದಾಖಲು ಮಾಡಿದ್ರು. ಅಂದ್ರೆ ಅವರ ಮನೆಗೆ ನುಗ್ಗಿ ಈ ಯುವಕರು, ತನುಷ್ ಶೆಟ್ಟಿ ಅನ್ನುವಂತಹ ಯುವಕರು ಏನಿದ್ದಾರೆ, ಇವರು ದಾಂಧಲೆಯನ್ನ ಮಾಡಿದ್ದಾರೆ ಅನ್ನುವಂತ ರೀತಿಯ ಒಂದು ಆರೋಪವನ್ನ ಮಾಡಿದ್ರು. ತನುಷ್ ಶೆಟ್ಟಿ ಮತ್ತು ಅಂಕಿತ್ ಅನ್ನುವಂತವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿತ್ತು. ಒಂದು ರೋಡ್ ರೇಜ್ ಅಂದ್ರೆ ವಾಹನವನ್ನ ಓವರ್ಟೇಕ್ ಮಾಡುವಂತ ವಿಚಾರದಲ್ಲಿ ಎದ್ದಂತ ಗಲಾಟೆ, ಈ ತರ ಮನೆಯೊಳಗೂ ನುಗ್ಗಿ ದಾಂಧಲೆ ಮಾಡುವ ಹಂತಕ್ಕೆ ಹೋಗಿದೆ ಅನ್ನುವಂತ ರೀತಿಯಲ್ಲಿ ಅವರು ದೂರನ್ನ ಕೂಡ ನೀಡಿದ್ರು. ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿತ್ತು ಮತ್ತು ಇಬ್ಬರು ಆರೋಪಿಗಳು ತನುಷ್ ಶೆಟ್ಟಿ ಮತ್ತು ಅಂಕಿತ್ ಇಬ್ಬರನ್ನ ಕೂಡ ಪೊಲೀಸರು ಬಂಧಿಸಿದ್ರು. ಈ ಬಳಿಕ ಇವರು ಏನು ಒಂದು ಕಾನೂನು ಹೋರಾಟಕ್ಕೆ ಯುವಕರು ಸಜ್ಜಾಗಿದ್ರು. ಅಂದ್ರೆ ನಮ್ಮ ಮೇಲೆ ಈ ತರ ಏನು ಆರೋಪ ಮಾಡಿದಾರು, ಇದೇ ಸುಳ್ಳು ಆರೋಪ ಮಾಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಕೋರ್ಟ್ ಮೆಟ್ಟಿಲಿಗೆ ಹತ್ತಿದ್ರು. ಈಗ ಈ ಕೋರ್ಟ್ಗೆ ಹೋದ ಬಳಿಕ ವಿಚಾರಣೆ ಎಲ್ಲ ನಡೆದ ಬಳಿಕ ಸರಿಸುಮಾರು 1.5 ವರ್ಷಗಳ ಬಳಿಕ ಈಗ ಪ್ರಕರಣ ಏನು ದೂರನ್ನ ಕೊಟ್ಟಿದ್ದಂತ ಜಿತೇಂದ್ರ ಕೊಟ್ಟಾರಿ ಅವರಿಗೆ ತಿರುಗುಬಾಣ ಆಗಿರುವಂತದ್ದು. ಕೋರ್ಟ್ ಒಂದು ಆದೇಶವನ್ನ ಸದ್ಯ ಈಗ ನೀಡಿರುವಂತದ್ದು. ಜಿತೇಂದ್ರ ಕೊಟ್ಟಾರಿ ಅವರ ವಿರುದ್ಧವೇ ಎಫ್ಐಆರ್ ಅನ್ನ ದಾಖಲು ಮಾಡಬೇಕು ಅನ್ನುವಂತ ರೀತಿಯಲ್ಲೂ ಕೂಡ ಸದ್ಯ ಕೋರ್ಟ್ ಆದೇಶವನ್ನ ನೀಡಿದೆ. ತನುಷ್ ಶೆಟ್ಟಿ ಮತ್ತು ಅಂಕಿತ್ ವಿರುದ್ಧ ಒಂದರ್ಥದಲ್ಲಿ ಸುಳ್ಳು ಆರೋಪವನ್ನ ಮಾಡಲಾಗಿತ್ತು ಅನ್ನುವಂತ ರೀತಿಯಲ್ಲಿ ಈಗ ಆ ಒಂದು ಎಫ್ಐಆರ್ ಏನಿದೆ ಜಿತೇಂದ್ರ ಕೊಟ್ಟಾರಿ ಅವರ ವಿರುದ್ಧವೇ ಈಗ ಎಫ್ಐಆರ್ ದಾಖಲು ಮಾಡೋದಕ್ಕೆ ಮಂಗಳೂರಿನ 6ನೇ JMFC ಕೋರ್ಟ್ಗೆ ಸದ್ಯ ಆದೇಶವನ್ನ ನೀಡಿರುವಂತದ್ದು. ಈ ಕಾರಣದಿಂದಾಗಿ ಜಿತೇಂದ್ರ ಕೊಟ್ಟಾರಿ ವಿರುದ್ಧ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಸದ್ಯ ಎಫ್ಐಆರ್ ದಾಖಲಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ.